ಹಾಯ್ ಎಲ್ರಿಗೂ ನಮಸ್ಕಾರ. ಸಿಂಪಲ್ಲಾಗಿ ಮೇಥಿ ಮಲೈ ಮಟರ್ ಹೇಗೆ ಮಾಡೋದು ಅಂತ ನೋಡೋಣ. ಮೆಂತ್ಯ ಸೊಪ್ಪು ಬಟಾಣಿ ಎರಡರಲ್ಲೇ ನಾವು ಈ ಕರಿನ ಮಾಡ್ತೀವಿ. ಒಂಥರ ಲೈಟಾಗಿ ಮೈಲ್ಡ್ ಫ್ಲೇವರ್ ಕೊಡುವಂಥ ಒಂದು ಕರಿ. ಮಾಮೂಲಿ ಜೀರಿಗೆ, ಚಕ್ಕೆ, ಲವಂಗ, ಮೆಣಸು ಇಷ್ಟನ್ನೇ ಸ್ವಲ್ಪ ಲೈಟಾಗಿ ಫಸ್ಟು ಹುರ್ಕೊಳ್ಳಿ. ಜಾಸ್ತಿ ಮೊಗ್ಗು ಎಲ್ಲ ಹಾಕ್ಕೋಬೇಡಿ. ಚಿಕನ್ನು ಎಲ್ಲ ಲೈಟಾಗಿ ಇರಲಿ. ಮಸಾಲೆ ಮೈಲ್ಡ್ ಆಗಿದಷ್ಟು ಕರಿನೂ ಮೈಲ್ಡಾಗಿ ಬರುತ್ತೆ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನೂ ಹಾಕ್ಕೊಂಡು, ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ತಕ್ಕುವಷ್ಟು ನಿಮಗೆ. ಇಲ್ಲಿ ಕೆಂಪು ಮೆಣಸಿನ್ಕಾಯಿ ಬಳಸಬೇಡಿ. ಯೂಶ್ವಲಿ ಮೇಥಿ ಮಟರ್ ಅಂತಂದರೆ ಗ್ರೀನಲ್ಲೇ ಇಲ್ಲ ವೈಟ್ ಮೇಲೇ ಬರಬೇಕು. ಸ್ವಲ್ಪ ಪೇಸ್ಟ್ ಬೈಂಡಿಂಗ್ಗೆ ಗೋಡಂಬಿ ಮತ್ತು ಈರುಳ್ಳಿ ಎಲ್ಲ ಹಾಕೋದ್ರಿಂದ ನಿಮಗೆ ಚೆನ್ನಾಗಿ ಬೈಂಡ್ ಆಗುತ್ತೆ. ಟೊಮೆಟೊ ಆಪ್ಷನಲ್ಲು. ಆ್ಯಕ್ಚುಲಿ ನಾನು ಟೊಮೆಟೊ ಹಾಕದೇ ಇದ್ದರೆ ಟೊಮೆಟೊ ಹಾಕಿರೋದ್ರಿಂದ ರೆಡ್ ಆಗಿದೆ. ಟೊಮೆಟೊ ಹಾಕ್ತಾ ಇದ್ದರೆ ನಿಮಗೆ ಪ್ಲೇನ್ ವೈಟ್ ಮತ್ತು ಗ್ರೀನ್ ಮೇಲೇ ನಿಮಗೆ ಕರಿ ಬರುತ್ತೆ. ಅದೊಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮತ್ತೆ ಅದನ್ನು ಫೈನ್ ಪೇಸ್ಟ್ ಮಾಡಿಕೊಂಡು ನಂತರ ಮತ್ತೆ ಅದೇ ಸೇಮ್ ಪ್ಯಾನಿಗೆ ನಾನು ಒಗ್ಗರಣೆ, ಜೀರಿಗೆ, ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ನಂತರ ತುಂಬ ಸಣ್ಣದಾಗಿ ಮೆಂತ್ಯ ಸೊಪ್ಪನ್ನ ಹೆಚ್ಕೋಬಾರ್ದು, ಕಹಿ ಬರುತ್ತೆ. ಸುಮ್ಮನೆ ರಫಾಗಿ ನೀವು ಹೆಚ್ಕೊಂಡು ಚೆನ್ನಾಗಿ ಅದನ್ನು ಬಾಡಿಸ್ಬೇಕು. ಆದಷ್ಟು ಹಸಿ ವಾಸನೆ ಹೋಗಿ ಘಮ ಬರೋವರೆಗೂ ಮೆಂತ್ಯ ಸೊಪ್ಪನ್ನ ಬಾಡಿಸ್ಕೊಂಡು ನಂತರ ನೀವು ಹಸಿ ಬಟಾಣಿನಲ್ಲಿ ಹಾಕ್ಕೊಂಡು ಅಲ್ಲೇ 2 ನಿಮಿಷ ಅದು ಬೇಯೋವರೆಗೂ ಫ್ರೈ ಮಾಡಿಕೊಂಡು ರುಬ್ಬಿ ಗಟ್ಟಿಯಾಗಿಯೇ ನೀವು ಮಿಕ್ಸರ್ನ ರುಬ್ಕೊಳ್ಳಿ. ಯಾಕೆಂದರೆ ಮಿಕ್ಸಿಲೇ ಮತ್ತೆ ಅದಕ್ಕೆ ನೀರು ಹಾಕ್ಕೊಂಡು ತೊಳ್ಕೊಬೋದು. ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ ಸ್ವಲ್ಪನೇ. ಈ ಗ್ರೇವಿ ಬಂದು ತುಂಬ ಮೈಲ್ಡ್ ಗ್ರೇವಿ, ಹಾಗಾಗಿ ಜಾಸ್ತಿ ಯಾವುದೇ ಒಂದು ಪುಡಿಗಳನ್ನ ನೀವು ಸೇರಿಸ್ಕೊಳ್ಳದೆ ತುಂಬ ಬೇಗ ಸಿಂಪಲ್ಲಾಗಿ ಬೇಗನೆ ಆಗುವಂಥ ಒಂದು ಕರಿ. ಮಕ್ಕಳಿಗೆ ಮನೆಯಲ್ಲೇ ಆರಾಮಾಗಿ ಕೊಡ್ಬೋದು, ಅಥವಾ ನಮಗೂ ಚಪಾತಿಗೆ, ಪರಾಟಾಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೂ ನೀವು ಎಲ್ಲ ಮಾಡ್ಕೋಬೋದು. ಯಾವಾಗಲಾದ್ರು ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಯಾವಾಗಲಾದ್ರು ಇದು ಬೆಸ್ಟ್ ಸೂಟಬಲ್. ಬೆಳಿಗ್ಗೆ ಮತ್ತು ರಾತ್ರಿಗೆ ನಿಮಗೆ ಚೆನ್ನಾಗಿ ಅನಿಸುತ್ತೆ. ನೀರು ನಿಮಗೆ ಕನ್ಸಿಸ್ಟೆನ್ಸಿ ತಕ್ಕಂಗೆ ನೀವು ನೀರನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ತುಂಬ ನಾರ್ತ್ ಇಂಡಿಯನ್ ಗ್ರೇವಿ ಎಲ್ಲ ಸ್ವಲ್ಪ ಗಟ್ಟಿನೇ ಇರಬೇಕು, ನಮ್ಮ ಥರ ತುಂಬ ತೆಳುವಾಗಿರೋದು ಬೇಡ. ಮೀಡಿಯಮ್ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಒಂದು 10 ನಿಮಿಷ ಮುಚ್ಚಿಟ್ಬಿಟ್ಟು ಸಣ್ಣ ಉರಿಲಿ ಬೇಯಿಸ್ಕೊಂಡ್ರೆ ಮೇಥಿ ಮಲೈ ರೆಡಿ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ, ನೀವೇ ಇಷ್ಟಪಡ್ತೀರಾ.